ಜಿಲ್ಲೆಯಾದ್ಯಂತ ಏನು ಅತಿವೃಷ್ಟಿ ಆಗಿ ಮಳೆ ಬಹಳಷ್ಟಾಗಿದ್ದ ಕಾರಣ ಲಾಸ್ಟ್ ವೀಕು ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಾಜೇಂದ್ರ ಅವರು, ಅಪೋಸಿಷನ್ ಲೀಡರ್ ಆದಂಥ ಚಲವದಿ ನಾರಾಯಣ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದಂತ ನಾವು ರೈತರ ಹೊಲಗಳಿಗೆ ಹೋಗಿ ಎಲ್ಲೆಲ್ಲಿ ಮಳೆ ಹೆಚ್ಚಿಗಾಗಿದೆ, ಬೆಳೆ ಹಾಳಾಗಿದೆ ಅಂತ ಒಂದು ಸಮೀಕ್ಷೆ ಮಾಡಿದಾಗ ಅವಾಗನ್ನ ಎತ್ಕೊಂಡು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಈ ಜಿಲ್ಲೆಗ ಹೆಲಿಕಾಪ್ಟರ್ ಮುಖಾಂತರ ವೈಮಾನಿಕ ಒಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದಾರ. ನಾನು ಕೇಳಕ್ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ, ತಮ್ಮ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ, ಇವತ್ತು ಕಂದಾಯ ಸಚಿವರು ಇರ್ಬೋದು, ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷಿ ಸಚಿವರು ಇರ್ಬೋದು, ಉಸ್ತುವಾರಿ ಸಚಿವರು ಎಲ್ಲಿ ಕಳೆದು ಹೋಗಿದ್ದಾರೆ ಅಂತ ನಾನು ಕೇಳಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇಷ್ಟು ಅತಿವೃಷ್ಟಿ ಆಗಿ ಸಂಕಷ್ಟದಾಗ ಸಿಲುಕಿದಾರ ರೈತರು, ಆದ್ರೆ ಒಬ್ಬ ಸಚಿವರು ಕೂಡ ಇಲ್ಲಿ ಗೊತ್ತಿನ ತನಕ ಬಂದು ರೈತರ ಕಣ್ಣು ಒರೆಸುವಂತ ಕಾರ್ಯ ಮಾಡಿಲ್ಲ. ಮೊನ್ನೆ ಏನು ವೈಮಾನಿಕ ಒಂದು ಸಮೀಕ್ಷೆ ಮಾಡಿ ಸಿದ್ದರಾಮಯ್ಯನವರು ಇವತ್ತು ರೈತರಿಗಾಗಿ ಪರ್ ಹೆಕ್ಟರ್ಗೆ 17,000 ರೂಪಾಯಿ ಅಂದ್ರೆ NDRF ಲಿಂದ 8,500 ರೂಪಾಯಿ, ರಾಜ್ಯ ಸರ್ಕಾರದಿಂದ 8,500 ರೂಪಾಯಿ ಕೊಡ್ತಾರಂತ ಘೋಷಣೆ ಮಾಡಿದಾರ. ನನಗೆ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತೀನಿ, ಇವತ್ತು 1 ಎಕರೆದಾಗ ಇವು ಏನು ಗೊತ್ತಾ, ಸೋಯಾ ಇರ್ಬೋದು, ಏನೇ ಇರ್ಬೋದು, ಇದು ತೆಗಿಬೇಕಂತಂದ್ರೆ 7,000 ರಿಂದ 8,000 ರೂಪಾಯಿ ಪರ್ ಎಕರೆ ಕೇಳ್ತಾ ಇದ್ದಾರೆ. ಇವತ್ತು 17,000 ರೂಪಾಯಿ ಅವರಿಗೆ ಏನಿದು ಬೆಳೆ ಹಾಳಾಗಿದೆಯಲ್ಲ ಅದು ತೆಗಿಲಕ್ಕೂ ಕೂಡ ರೈತರಿಗೆ ಆಗ್ತಾ ಇಲ್ಲ. ಇವತ್ತು ಸರ್ಕಾರ ಏನಾಗಿದೆ ಅಂತಂದ್ರ ಯಾವಾಗ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡ್ಕೊಂತಾನೆ ಬಂದಿದೆ. ಈ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಕೂಡ ರೈತರ ಪರವಾಗಿ ಕೆಲಸ ಮಾಡಿಲ್ಲ. ಯಾಕಂತಂದ್ರೆ ಯಾರು ಮನೆ ಕುಂತು ಉಣ್ತಾರಲ್ಲ ಅಂತವರಿಗೆ ಈ ಸರ್ಕಾರ ಕೆಲಸ ಮಾಡ್ತದೆ. ಯಾರು ದುಡ್ದಿ ಇವತ್ತು ತನ್ನ ರಟ್ಟಿ ಮ್ಯಾಗೆ ಬೆಳೆಗಳನ್ನು ಬೆಳೆಸಿ ಹೊಟ್ಟೆ ತುಂಬಿಸಂತ ಕಾರ್ಯ ರೈತರು ಮಾಡ್ತಾರ, ಅವ್ರಿಗೆ ಯಾವಾಗ್ಲೂ ಕೂಡ ಅನ್ಯಾಯ ಮಾಡಿದೆ. ಅದರಂತೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಇವತ್ತ ಬಹಳಷ್ಟು ಮನೆಗಳು ಕೂಡ ಹಾಳಾಗಿದೆ. ಗೊತ್ತಾ, ಬಡವ್ರ ಮನೆಗಳು ಇವತ್ತು ನಮ್ಮ ಸರ್ಕಾರ ಹಿಂದ ಯಡಿಯೂರಪ್ಪರು ಇದ್ದಾಗ ಮಳೆ ನಮ್ದು ಮನೆ ಹಾಳಾಗಿತ್ತು ಅಂತಂದ್ರೆ ಪೂರಾ ಹಾಳಾಗಿತ್ತಂದ್ರೆ 5 ಲಕ್ಷ ರೂಪಾಯಿ ಕೊಡ್ತಿರು. ಸಣ್ಣ ಪ್ರಮಾಣದಾಗ ಇತ್ತಂದ್ರೆ 50,000 ರೂಪಾಯಿ ಇತ್ತು. ಮತ್ತೆ 50% ಮೇಲಾಗಿತ್ತು ಅಂತಂದ್ರೆ ಸುಮಾರು 2.5 ಲಕ್ಷ ರೂಪಾಯಿ ಯಡಿಯೂರಪ್ಪ ನಮ್ಮ ಸರ್ಕಾರ ಇದ್ದಾಗ ಕೊಡ್ತಾ ಇದ್ರು. ಆದ್ರೆ ಈಗಿನ ಈ ಸರ್ಕಾರ ಸ್ವಲ್ಪ ಪ್ರಮಾಣದಲ್ಲಿ ಇದು ಹಾಳಾಗಿತ್ತು ಅಂತಂದ್ರೆ 6,000 ರೂಪಾಯಿ ಅಂತ. 6,000 ರೂಪಾಯಿ ಎದಕ್ಕೆ ಸಾಕಾಗ್ತದ? ಆ ಗೌಂಡಿ ಬಂದು ಕೂಡ ಆ ಮನೆ ನೋಡ್ಲಕ್ಕ 6,000 ರೂಪಾಯಿ ತೊಗ್ತಾನ. ಇವತ್ತ ಇಂಥ ಒಂದು ಪರಿಸ್ಥಿತಿ ಸರ್ಕಾರ ಇದೆ. ಇವತ್ತ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಬೇಗನೆ ನಾವು ಏನು ಇವತ್ತ ಅದರಂತೆ ಇವತ್ತ ಏನ್ ರೈತರು ಸಂಕಷ್ಟದಾಗಿದ್ದಾರ, ಇವತ್ತೇನು ರೈತರು ಬ್ಯಾಂಕಿನಲ್ಲಿ ಸಾಲ ಏನ್ ತಗೊಂಡಿದಾರ ಅದನ್ನು ಕೂಡ ಮಾಫಿ ಮಾಡಬೇಕು. ರೈತರ ಸಾಲನ್ನು ಕೂಡ ಮಾಫಿ ಮಾಡಬೇಕು. ಮತ್ತು ಸರ್ಕಾರ ವತಿಯಿಂದ ರೈತರಿಗೆ ಎಕರೆಗೆ ಸುಮಾರು 25,000 ರೂಪಾಯಿ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಪಕ್ಷದಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀವಿ.